ತ್ವಾ ಸುಪರ್ಣಾ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯಃ ಪಿಪ್ಪಲಂ ಸ್ವಾದ್ವತ್ಯನಶ್ನನ್ ಅನ್ಯೋ ಅಭಿಚಾಕಶೀತಿ ಅನ್ನೋ ಋಗ್ವೇದದ ಮಂತ್ರದ ಮೂಲಕ ಇಡೀ ಬ್ರಹ್ಮಾಂಡದಲ್ಲಿ 3 ಅಸ್ತಿತ್ವಗಳು ಮಾತ್ರ ಇರೋದು ಅನ್ನೋದನ್ನು ಇದುವರೆಗೂ ಪ್ರಾರಂಭದ ಸಂಚಿಕೆಗಳಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಇವತ್ತು ನಾವು ಯುಗಗಳೆಷ್ಟು ಅನ್ನೋದು ನಮಗೆ ಗೊತ್ತೇ ಇದೆ. ಒಂದು ಯುಗದ ಅವಧಿ ಎಷ್ಟು ಅನ್ನೋದನ್ನು ನೋಡೋಣ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ಸಂಸ್ಕೃತದ ಅನುಕೂಲಗಳು ಅನಾನುಕೂಲಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸಂಸ್ಕೃತನ ಪೂರ್ತಿ ಆಳವಾಗಿ ಅಧ್ಯಯನ ಮಾಡಿ ಅದರಲ್ಲಿ ಪಾಂಡಿತ್ಯವನ್ನು ಪಡ್ಕೊಂಡ್ರೆ ಯಾರೇ ಆದ್ರೂ ಎಷ್ಟು ಬೇಕಾದ ಶ್ಲೋಕಗಳನ್ನು ಕೂಡ ರಚಿಸಬಹುದು. ಶ್ಲೋಕಗಳು ಅಂದೆ, ಮಂತ್ರಗಳಲ್ಲ. ಮಂತ್ರಗಳು ವೇದಗಳಲ್ಲಿ ಮಾತ್ರ ಬರೋದು. ನಾವು ಎಷ್ಟು ಬೇಕಾದರೂ ಶ್ಲೋಕಗಳನ್ನು ರಚಿಸಬಹುದು. ಹೊಸ ಒಂದು ಶಬ್ದವನ್ನು ಉತ್ಪತ್ತಿ ಮಾಡಬಹುದು. ಅಂದರೆ ಹೊಸ ಒಂದು ಶಬ್ದವನ್ನು ನಾವೇ ರಚಿಸಬಹುದು, ಕಂಡುಹಿಡಿಬಹುದು. ಇದು ಸಂಸ್ಕೃತವನ್ನು ಕಲಿಯೋದ್ರಿಂದ ಆಗುವಂಥ ಅನುಕೂಲ. ಅನಾನುಕೂಲ ಏನು ಅಂತಂದರೆ, ಯಾರೋ ಕೆಲವರು ದುರ್ಬುದ್ಧಿಯಿಂದ ತಮ್ಮ ಸ್ವಾರ್ಥಕ್ಕೆ ಯಾವುದೋ ಒಂದು ಶ್ಲೋಕವನ್ನು ರಚಿಸಿ ನಮ್ಮ ಯಾವುದೋ ಶಾಸ್ತ್ರ ಗ್ರಂಥದಲ್ಲಿ ಮಧ್ಯದಲ್ಲಿ ದೂರಿಸ್ಬಿಟ್ರೆ ಅದರಿಂದ ನಮಗೇನೋ ಒಳ್ಳೆಯದಾಗತ್ತೆ, ನಮಗೇನೋ ಒಂದು ಲಾಭ ಆಗಬಹುದು. ನಮ್ಮ ಸ್ವಾರ್ಥದಿಂದಾಗಿ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಆ ಶ್ಲೋಕವನ್ನು ನಾವು ರಚಿಸಿರಬಹುದು. ಆದರೆ ಇಡೀ ಸಮಾಜಕ್ಕೆ ಅದರಿಂದ ಏನಾದರೂ ತೊಂದರೆ ಆಗೋ ಸಾಧ್ಯತೆಗಳಿರುತ್ತೆ. ಅಂದರೆ ಸಂಸ್ಕೃತ ಕಲಿಯೋರು ಎಲ್ಲರೂ ಒಳ್ಳೆಯವರಾಗೇ ಇರಬೇಕು ಅಂತೇನಿಲ್ವಲ್ಲ. ಈಗ ಹೇಗೆ ಮ್ಯಾಕ್ಸ್ ಮುಲ್ಲರ್ ಅದನ್ನು ಆ ಥರ ತಪ್ಪು ಮಾಡಿದ್ನೋ ಆ ಥರ ಬೇರೆಯವರು ನಮ್ಮ ಶಾಸ್ತ್ರಗಳನ್ನು, ನಮ್ಮ ಗ್ರಂಥಗಳನ್ನು ಕಲಬೆರಕೆ ಮಾಡಬೇಕು ಅಥವಾ ತಪ್ಪು ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಸಿಕ್ಕಾಪಟ್ಟೆ ಕಲಬೆರಕೆಗಳನ್ನು ಮಾಡಿಬಿಡ್ತಾರೆ. ಈಗಾಗಲೇ ಎಷ್ಟೋ ಕಲಬೆರಕೆಗಳಾಗಿರೋದ್ರಿಂದ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಅರ್ಥ ಆಗ್ತಾ ಇದೆ. ವೇದಗಳಲ್ಲಿ ಮಾತ್ರ ಕಲಬೆರಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ವೇದಗಳ ಮಂತ್ರಗಳಲ್ಲಿ ಒಂದು ಅಕ್ಷರ ಇರಲಿ, ಒಂದು ವಿಸರ್ಗ, ಒಂದು ಅನುಸ್ವಾರನ ತೆಗೆಯೋ ಹಾಗೂ ಇಲ್ಲ, ಹಾಕೋ ಹಾಗೂ ಇಲ್ಲ. ಅಂದರೆ ವೈದಿಕ ಪಂಡಿತರು ಯಾರಿದ್ದಾರೋ, ವೈದಿಕ ವಿದ್ವಾಂಸರು ಯಾರಿದ್ದಾರೋ ಅವರೆಲ್ಲರಿಗೂ ಒಂದು ವಿಸರ್ಗ ಅನುಸ್ವಾರ ಹೆಚ್ಚು ಕಡಿಮೆ ಆದರೂ ಕೂಡ ವೇದ ಮಂತ್ರಗಳಲ್ಲಿ ಏನೋ ದೋಷ ಆಗಿದೆ ಅನ್ನೋ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ. ವೇದಗಳಲ್ಲಿ ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ವೇದಗಳಿಗೆ 6 ವೇದಾಂಗಗಳ ರಕ್ಷಾ ಕವಚ ಇದೆ. ಷಡಾಂಗಗಳು ಅಂತ ಕೂಡ ಇವುಗಳನ್ನು ಹೇಳ್ತಾರೆ. ಯಾವುವು 6 ವೇದಾಂಗಗಳು ಅಂತಂದರೆ ಶಿಕ್ಷಾ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಕಲ್ಪ ಮತ್ತು ಜ್ಯೋತಿಷ್ಯ ಅಂತ. ಶಿಕ್ಷಾ ಅಂದರೆ ನಮ್ಮ ಉಚ್ಚಾರಣೆ, ವರ್ಣೋಚ್ಚಾರ ಶಿಕ್ಷಾ ಅಂತಲೇ ಬರುತ್ತೆ. ಯಾವ ಲೆಟರ್ ಅಂದರೆ ಯಾವ ಅಕ್ಷರ ಯಾವ ಭಾಗದಿಂದ ಬರಬೇಕು, ಯಾವ ಭಾಗದಿಂದ ಬರುತ್ತೆ, ಇದರ ಮೇಲೆ ಪೂರ್ತಿ ರಿಸರ್ಚ್ ಮಾಡಿ ಬರೆದಿರೋ ಅಂಥದ್ದು ಮಹರ್ಷಿ ಪಾಣಿನಿಯವರು ಇದನ್ನು ರಚಿಸಿದ್ದಾರೆ. ಸಂಸ್ಕೃತದ ಶಿಕ್ಷಾ ಮತ್ತು ವ್ಯಾಕರಣ ಎರಡನ್ನೂ ಕೂಡ ಮಹರ್ಷಿ ಪಾಣಿನಿಯವರು ರಚಿಸಿದ್ದಾರೆ. ಇನ್ನು ನಿರುಕ್ತ, ಇದನ್ನು ಯಾಸ್ಕರು ಬರೆದಿರುವಂಥದ್ದು. ನಿರುಕ್ತ ಅಂದರೆ ವೈದಿಕ ನಿಘಂಟು ಅಂತಾನೆ ಹೇಳಬಹುದು. ವೇದ ಮಂತ್ರಗಳಲ್ಲಿರೋ ಪದವನ್ನು ವೈದಿಕ ಮತ್ತು ಸಂಸ್ಕೃತಕ್ಕೆ ಬೇಕಾಗಿರುವಂಥ ಡಿಕ್ಷನರಿ ಅಂತ ನಾವು ನಿರುಕ್ತನ ಹೇಳ್ಬೋದು. ಯಾಸ್ಕರು ಇದನ್ನು ರಚಿಸಿದ್ದಾರೆ. ಇನ್ನು ಛಂದಸ್ಸು, ಛಂದಸ್ಸುಗಳಲ್ಲಿ ಈ ಮಂತ್ರ ಇಷ್ಟೇ ಅಕ್ಷರಗಳಲ್ಲಿರಬೇಕು, ಇಷ್ಟೇ ಅಕ್ಷರಗಳಲ್ಲಿದೆ ಅಂತ ಕೂಡ ಬರೆದಿದ್ದಾರೆ. ಒಂಚೂರು ಹೆಚ್ಚು ಕಮ್ಮಿ ವ್ಯತ್ಯಾಸ ಆದ್ರೂ ಕೂಡ ಅದರ ಅರ್ಥ ಬದಲಾವಣೆ ಆಗಿಬಿಡತ್ತೆ. ಅದು ವೈದಿಕ ವಿದ್ವಾಂಸರಿಗೆ ತಕ್ಷಣಕ್ಕೆ ಗೊತ್ತಾಗ್ಬಿಡತ್ತೆ. ನಾವೆಲ್ಲ ಇನ್ನು ಕಲಿಯೋ ಸ್ಟೇಜಲ್ಲಿ ಇರೋದ್ರಿಂದ ನಾವು ಅದರ ಬಗ್ಗೆ ಇನ್ನೂ ತುಂಬ ಅಧ್ಯಯನ ಮಾಡೋ ಅವಶ್ಯಕತೆ ಇದೆ. ತುಂಬ ಸಾಧನೆ ಬೇಕು. ಮುಂದಿನದು ಕಲ್ಪ ಅಂತ. ಇದು ಅಪ್ಲಿಕೇಶನ್, ಅಂದರೆ ವೇದಿಕ ಮಂತ್ರಗಳನ್ನು ಆಚರಣೆಗೆ ಅಳವಡಿಸ್ಕೊಳ್ಳೋದಕ್ಕೆ ಉಪಯೋಗ ಆಗುವಂಥದ್ದು. 6ನೇದು ಜ್ಯೋತಿಷ್ಯ ಅಂತ. ಜ್ಯೋತಿಷ್ಯ ಅಂದ ತಕ್ಷಣವೇ ನಾವೆಲ್ಲರೂ ಈ ಭವಿಷ್ಯ ಹೇಳೋರು, ಜ್ಯೋತಿಷ್ಯ ಹೇಳೋರು ಅಂದ್ಕೊಳ್ತೀವಿ. ಅದನ್ನು ಫಲಿತ ಜ್ಯೋತಿಷ್ಯ ಅಂತಾರೆ. ಇದು ವೈದಿಕ ಜ್ಯೋತಿಷ್ಯ, ಅಂದರೆ ಖಗೋಳ ಜ್ಯೋತಿಷ್ಯ ಅಂತ ಹೇಳ್ತೀವಿ ನಾವು. ಅಸ್ಟ್ರಾನಮಿ, ಇದು ಅಸ್ಟ್ರಾಲಜಿ ಅಲ್ಲ. ಫಲಿತ ಜ್ಯೋತಿಷ್ಯ ವೇದಗಳಲ್ಲಿ ಇಲ್ಲ. ಇದು ಯಾವುದೇ ವಿಷಯನೂ ವೇದಗಳಲ್ಲಿ ಇಲ್ಲ. ಖಗೋಳ ಜ್ಯೋತಿಷ್ಯ ಅಂದರೆ ಅಸ್ಟ್ರಾನಮಿ ಅಂತ ಏನು ಹೇಳ್ತೀವೋ ಈ ಕ್ಯಾಲ್ಕುಲೇಷನ್ಸು ವೇದದಲ್ಲಿ ಇದೆ. ಅದರ ಪ್ರಕಾರನೇ ಈ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದನ್ನು ಹೇಳಿದ್ದಾರೆ. ಇವತ್ತು ನಾವು ನೋಡೋಕೆ ಹೊರಟಿರೋವಂಥ ಯುಗಗಳು ಎಷ್ಟು, ಒಂದು ಯುಗಕ್ಕೆ ಎಷ್ಟು ಅವಧಿ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ನಾನು ಇನ್ನು ಮೇಲೆ ಮಾಡ್ತಿರೋ ಪ್ರತಿಯೊಂದು ಸಂಚಿಕೆನೂ ಕೂಡ ನೀವೆಲ್ಲರೂ ಕೇಳಿರೋ ಬಹುಪಾಲು ಪ್ರಶ್ನೆಗಳು, ಅದನ್ನೆಲ್ಲ ತಲೆಯಲ್ಲಿಟ್ಕೊಂಡೇ ಮಾಡ್ತೀನಿ. ಇಲ್ಲಿವರೆಗೂ ಮಾಡಿರೋ ಸಂಚಿಕೆಗಳಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ. ಇನ್ನು ಮಾಡಿರೋ ಪ್ರತಿಯೊಂದು ಸಂಚಿಕೆಯನ್ನು ನೀವು ಆಳವಾಗಿ ಅರ್ಥ ಮಾಡಿಕೊಂಡು ಕೇಳಿಸ್ಕೊಂಡಿದ್ದು ನೋಡಿದ್ದೇ ಆದರೆ ನಿಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಇಲ್ಲೇ ಉತ್ತರಗಳು ಸಿಕ್ಬಿಡುತ್ತೆ. ಪ್ರಶ್ನೋತ್ತರ ಸಂಚಿಕೆಯಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಅವ್ರನ್ನೇ ಉದ್ದೇಶಿಸಿ ಆ ಪ್ರಶ್ನೆ ಬಗ್ಗೆ ಹೇಳೋದಂತೂ ಇದ್ದೇ ಇದೆ.
ಆದರೆ ಪ್ರತಿಯೊಂದು ಇನ್ನು ಮುಂಬರುವ ಪ್ರಶ್ನೆಗಳಿಗೂ ಈಗಾಗಲೇ ಎಷ್ಟೋ ಜನಕ್ಕೆ ಮನಸ್ಸಲ್ಲಿ ಏನೇನು ಪ್ರಶ್ನೆಗಳು ಬಂದಿರುತ್ತೋ ಈಗ ನಾನು ಮಾಡೋ ಪ್ರತಿಯೊಂದು, ಯಾಕಂದರೆ ವೇದಗಳಲ್ಲಿ ಪ್ರತಿಯೊಂದು ವಿಷಯಗಳಲ್ಲೂ ಎಲ್ಲ ಮಿಕ್ಸ್ ಆಗಿದೆ. ಋಗ್ವೇದದಲ್ಲಿ ಒಂದು ಮಂತ್ರ ಇದ್ದರೆ ಯಜುರ್ವೇದದಲ್ಲಿ ಅದಕ್ಕೆ ಸಂಬಂಧಪಟ್ಟಿರೋ ಅದೇ ಅರ್ಥ ಬರುವಂಥ ಇನ್ನೊಂದು ಮಂತ್ರ ಇರುತ್ತೆ. ಸಾಮವೇದದಲ್ಲಿರ್ಬೋದು, ಅಥರ್ವ ವೇದದಲ್ಲಿರಬಹುದು. ಇವೆಲ್ಲನೂ ಸೇರಿಸಿಕೊಂಡು ಒಂದು ಅಧ್ಯಯನ ಮಾಡುವಾಗ ಅದಕ್ಕೆಲ್ಲ ನಮಗೆ ಪೂರಕವಾದ ಉತ್ತರಗಳು ಸಿಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬರ ಪ್ರಶ್ನೆಗಳಿಗೂ ಇದರಲ್ಲಿ ಉತ್ತರಗಳಿರುತ್ತೆ. ಎಷ್ಟೋ ಜನ ಮೋಕ್ಷದ ವಿಷಯವಾಗಿ ಕೇಳಿದ್ದೀರಾ, ಅದನ್ನು ನಾನು ಸರಿಯಾಗಿ ಅಡ್ರೆಸ್ ಮಾಡ್ತೀನಿ. ಆದರೆ ಮೋಕ್ಷದ ವಿಚಾರವಾಗಿ ಇದರಲ್ಲೂ ಕೂಡ ಎಷ್ಟೋ ವಿಷಯಗಳು ಬರುತ್ತೆ. ಹಾಗಾಗಿ ಪ್ರತಿಯೊಂದು ಸಂಚಿಕೆನೂ ಸರಿಯಾಗಿ ನೋಡ್ತಾ ಹೋಗಿ ಆಳವಾಗಿ. ಇನ್ನೊಂದು ವಿಷಯ ಏನು ಅಂದರೆ, ಪ್ರತಿ ಮಂತ್ರಕ್ಕೂ ನಾನು ಸರಿಯಾದ ಅಡ್ರೆಸ್ ಅಂದರೆ ನಂಬರ್ ಏನಕ್ಕೆ ಹೇಳ್ತೀನಿ ಅಂತಂದರೆ, ಒಬ್ಬ ವ್ಯಕ್ತಿ ಯಾವುದೋ ಒಂದು ವಿಷಯದ ಬಗ್ಗೆ ಏನೋ ಹೇಳ್ತಾರೆ ಅಂದ್ಕೊಳ್ಳಿ. ಏನೋ ಹೇಳುವಾಗ ವೇದ ಒಂದು ಫಾರ್ಮುಲಾ ಹೇಳಿದೆ ಅಂತ ಹೇಳಿದ್ನಲ್ಲ, 2+2 ಎಲ್ರಿಗೂ 4 ಆಗಬೇಕು ಅಂತ. ಅದೇನಾದರೂ 3, 5 ಆದರೆ ಏನೋ ದೋಷ ಇದೆ ಅಂತ. ಹಾಗೆ ಯಾರೋ ಹೇಳಿದೋ ವಿಚಾರದಲ್ಲಿ ನಮಗೇನೋ ದೋಷ ಕಾಣಿಸಿ ಇದೇಗೆ ಸ್ವಾಮಿ ಹೀಗಾಗಕ್ಕೆ ಸಾಧ್ಯ ಅಂತ ನಾವು ಕೇಳಿದ್ವಿ ಅಂದ್ಕೊಳ್ಳಿ. ಏನು ಮಾಡಿಬಿಡ್ತಾರೆ ಕೆಲವರು, ಇದು ವೇದದಲ್ಲಿ ಹೇಳಿದೆ, ವೇದಗಳಿಗಿಂತ ಹೆಚ್ಚ ನಮಗೆ, ವೇದಗಳನ್ನೇ ಪ್ರಶ್ನೆ ಮಾಡ್ತೀವಾ ಅಂತ ಹೇಳಿಬಿಡ್ತಾರೆ. ಅದೇ ಹೇಳಿದ್ನಲ್ಲ, ವೈದಿಕ ವಿದ್ವಾಂಸರಿಗೆ ತಕ್ಷಣಕ್ಕೆ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ. ಆದರೆ ನಾವಿನ್ನು ಕಲಿಕೆಯ ಹಂತದಲ್ಲಿರೋರಿಗೆ ಗೊತ್ತಾಗಲ್ಲ. ಇದ್ರೂ ಇರಬಹುದೇನೋ ವೇದದಲ್ಲಿ ಅಂದ್ಕೊಂಡ್ಬಿಡ್ತೀವಿ. ಅದಕ್ಕೆ ವೇದಗಳಲ್ಲಿ ಆ ನಂಬರ್ ಸಮೇತ ಎಷ್ಟನೇ ಮಂತ್ರ, ಎಷ್ಟನೇ ಮಂಡಲ, ಎಷ್ಟನೇ ಸೂಕ್ತ, ಅಧ್ಯಾಯ ಇದೆಲ್ಲ ಹೇಳೋದ್ರಿಂದ ಆ ಮಂತ್ರದಲ್ಲಿ ನಿಜವಾಗ್ಲೂ ಇದೆಯಾ ಈ ವಿಷಯ ಅಂತ ನಾವು ಅಟ್ಲೀಸ್ಟ್ ಗಮನಿಸಬಹುದು. ಹಾಗಾಗಿ ಸಾಧ್ಯವಾದಷ್ಟು ನಾನು ಪ್ರತಿ ಮಂತ್ರಕ್ಕೂ ಸರಿಯಾದ ಒಂದು ಅಡ್ರೆಸ್ನ, ಅದರ ನಂಬರ್ನ ಕೊಡೋದಕ್ಕೆ ಪ್ರತಿ ಸಂಚಿಕೆಯಲ್ಲೂ ಪ್ರಯತ್ನ ಪಡ್ತಾ ಇದ್ದೀನಿ. ಈಗ ಯುಗಗಳ ಬಗ್ಗೆ ತಿಳ್ಕೊಳ್ಳೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಯುಗಗಳು ಎಷ್ಟು ಅನ್ನೋದು ಸಾಮಾನ್ಯವಾಗಿ ನಮ್ಮೆಲ್ರಿಗೂ ಗೊತ್ತೇ ಇದೆ. ಚತುರ್ಯುಗಗಳು ಇದೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ. ಒಂದು ಯುಗದ ಅವಧಿಯಷ್ಟು ಅನ್ನೋದನ್ನು ಜ್ಯೋತಿಷ್ಯದ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಅದಕ್ಕೆ ನನಗೆ ಈ ವೇದಾಂಗಗಳ ಬಗ್ಗೆ ಹೇಳಬೇಕಾಯಿತು, ಷಡಂಗಗಳ ಬಗ್ಗೆ. ಅದರಲ್ಲಿ ಬರೋ ಅಸ್ಟ್ರಾನಮಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಳತೆ ಮಾಡಿರುವಂಥದ್ದು ಒಂದು ಯುಗ 4,32,000 ವರ್ಷಗಳು ಒಂದು ಯುಗ. ದ್ವಾಪರಯುಗ ಅಂದರೆ ಅರ್ಥ ಆಗ್ಬಿಡತ್ತೆ 2 ಯುಗಗಳನ್ನು ಸೇರಿಸಿ ಅಂತ. ಅಂದರೆ ಕಲಿಯುಗ 4,32,000 ಆದರೆ 4,32,000 ಇಂಟು 2 ಎಷ್ಟು ಬರುತ್ತೋ ಅದು ದ್ವಾಪರ ಯುಗ. ಅಂದರೆ 8,64,000 ಏನೋ ಬರುತ್ತೆ. ಇನ್ನು ಮೂರನೇದು ತ್ರೇತಾಯುಗ. ತ್ರೇ ಅಂತ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಮೂರನೇದು ತ್ರೇತಾಯುಗ. ತ್ರೇತಾಯುಗ 4,32,000 ಇಂಟು 3. ನಾಲ್ಕನೇದು ಸತ್ಯಯುಗ. ಅದನ್ನು ಕೃತಯುಗ ಅಂತ ಕೂಡ ಹೇಳ್ತೀವಿ. ಈ ಯುಗ 4,32,000 ವರ್ಷಗಳು ಇಂಟು 4. ಟೋಟಲ್ ಎಷ್ಟು ಬರುತ್ತೆ? 1 + 2 + 3 + 4 10 ಇಂಟು 4,32,000 ಅಂದರೆ 43,20,000 ವರ್ಷಗಳು ಒಂದು ಚತುರ್ಯುಗ. ಈ ಥರ 71 ಚತುರ್ಯುಗಗಳು ಸೇರಿಸಿ ಒಂದು ಮನ್ವಂತರ. ಈ ಥರ 4 ಚತುರ್ಯುಗಗಳೇನು ಹೇಳ್ತೀವಲ್ಲ, 43,20,000 ಒಂದು ಚತುರ್ಯುಗ ಆಯಿತು. ಆ ಥರ 71 ಚತುರ್ಯುಗಗಳು ಸೇರಿ ಒಂದು ಮನ್ವಂತರ ಆಗತ್ತೆ. ಆ ಥರ 14 ಮನ್ವಂತರಗಳು ಇದೆ. ಈ 14 ಮನ್ವಂತರಗಳು ಅಂದರೆ 71 ಇಂಟು 14, 71 ಚತುರ್ಯುಗಗಳಿಗೆ ಒಂದು ಮನ್ವಂತರ ಇಂಟು 14 ಅಂದರೆ ಟೋಟಲ್ ಎಷ್ಟಾಗತ್ತೆ? ಒಂದು ದೊಡ್ಡ ಸಂಖ್ಯೆ ಬರುತ್ತೆ. ಸಾಮಾನ್ಯವಾಗಿ ನಮ್ಮ ಗುರುಗಳು ಹೇಳೋರು, ಈಗಿನ ಕಂಪ್ಯೂಟರ್ಸು ಈ ಲೆಕ್ಕ ಮಾಡೋದ್ರಲ್ಲಿ ಫೇಲ್ ಆಗಿಬಿಡುತ್ತೆ ಅಂತ. ಅಷ್ಟು ದೊಡ್ಡ ಒಂದು ಮ್ಯಾಗ್ನಿಟ್ಯೂಡ್ ಬರುತ್ತೆ, ಅಷ್ಟು ಬೃಹತ್ತಾದ ಒಂದು ಸಂಖ್ಯೆ ಬರುತ್ತೆ. ಆ ಸಂಖ್ಯೆಗಳಿಗೆ ಅವರು ಒಂದು ಬೇರೆಯೇ ಮ್ಯಾಥಮೆಟಿಕ್ಸ್ನ ಆಸ್ಟ್ರಾನಮಿಯಲ್ಲಿ ಅಭ್ಯಾಸ ಮಾಡಿಕೊಂಡಿದ್ರು ಅಂತ. ಅದರದ್ದು ಕೆಲವು ತುಣುಕುಗಳು ಅಥವಾ ಕೆಲವು ಜಸ್ಟ್ ಟಚ್ ನಾವು ಇವತ್ತಿನ ವೇದಿಕ ಮ್ಯಾಥ್ಸಲ್ಲಿ ನೋಡಬಹುದು ಅಂತ ಕೂಡ ಗುರುಗಳು ಹೇಳ್ತಿದ್ರು. ಇದನ್ನು ನಮ್ಮ ಗುರುಗಳು ಅಧ್ಯಯನ ಮಾಡಿ ನಮಗೆ ಸುಲಿದ ಬಾಳೆಹಣ್ಣು ಹಾಗೆ ರೆಡಿಯಾಗಿ ಇಟ್ಬಿಟ್ಟಿದ್ದಾರೆ. ಅದನ್ನು ನಮಗೆ ಕೊಟ್ಟಿದ್ದಾರೆ, ನಿಮಗೆ ಹೇಳ್ತಿರೋದು. ಇದು ಟೋಟಲ್ 71 ಇಂಟು 14 ಮನ್ವಂತರ ಅಂದರೆ 994 ಬರುತ್ತೆ. 994 ಅಂತ ಬಂದಾಗ ಇನ್ನು 6 ಉಳಿತಲ್ಲ, ಅದು ಒಂದು ಮನ್ವಂತರದಿಂದ ಇನ್ನೊಂದು ಮನ್ವಂತರದ ಮಧ್ಯಂತರ ಸಮಯ ಅಂತ ಹೇಳ್ತೀವಿ. ಟ್ರಾನ್ಸಿಷನ್ ಪೀರಿಯಡ್ ಅಂತ ಹೇಳ್ತಾರೆ. ಒಂದು ಮನ್ವಂತರದಿಂದ
ಇನ್ನೊಂದು ಮನ್ವಂತರಕ್ಕೆ ಆಗೋ ಮಧ್ಯಂತರ ಅವಧಿಯನ್ನು ಟ್ರಾನ್ಸಿಷನ್ ಪೀರಿಯಡ್ ಅಂತಾರೆ. ಅದು ಈ 6 994 ಏನು ಬಂತು, 71 ಇಂಟು 14ಗೆ 994 ಬರುತ್ತೆ, ಪ್ಲಸ್ 6 ಈ ಮಧ್ಯಂತರ ಅವಧಿ ಈ ಟ್ರಾನ್ಸಿಷನ್ ಪೀರಿಯಡ್ನ ಸೇರಿ 1000 ಅಂತ ಕಂಪ್ಲೀಟ್ ಆಯಿತು. ಅಂದರೆ 71 ಚತುರ್ಯುಗಗಳು ಇಂಟು 14 ಮನ್ವಂತರಗಳು ಎಷ್ಟು ಬರುತ್ತೆ ಅಂದರೆ 98. ಇದನ್ನು ಕೋಟಿಗಳಲ್ಲಿ ಹೇಳೋದು ಕಷ್ಟ, ದಶಕೋಟಿವರೆಗೂ ನಮಗೂ ಗೊತ್ತು. ಈ ಸಂಖ್ಯೆನ 1000ದಿಂದ ಮತ್ತೆ ಇಂಟು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಅಂದರೆ 994 ಏನು ಬಂದಿತ್ತು, ಟೋಟಲ್ 994 ಪ್ಲಸ್ ಟ್ರಾನ್ಸಿಷನ್ ಪೀರಿಯಡ್ ಅಂತ ಏನು ಹೇಳಿದ್ವು, ಒಂದು ಮನ್ವಂತರದಿಂದ ಇನ್ನೊಂದು ಮನ್ವಂತರಕ್ಕೆ ಹೋಗೋಕ್ಕೆ ಏನು ಮಧ್ಯಂತರ ಅವಧಿ ಇರುತ್ತೋ ಅದು 6 ಸೇರಿ 1000 ಆಯಿತು. 994 ಪ್ಲಸ್ 6 1000. ಈ ಒಂದು ಸಂಖ್ಯೆನ ನಾವು 1000ದಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬರೋ ಸಂಖ್ಯೆ, ಇಂಡಿಯನ್ ಸಂಖ್ಯೆಯಲ್ಲಿ ಹೇಳೋದಂತೂ ಕಷ್ಟ, ಅದನ್ನು ಇಂಗ್ಲೀಷಲ್ಲಿ ಹೇಳಬಹುದು. 429408000000. ಇಷ್ಟು ವರ್ಷಗಳದು ಯೂನಿವರ್ಸ್ನ ಎಕ್ಸಿಸ್ಟೆನ್ಸ್ನ, ಯೂನಿವರ್ಸ್ ಅಂದರೆ ಇಡೀ ಬ್ರಹ್ಮಾಂಡದ ಇರುವಿಕೆಯ ಒಂದು ದಿನ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಂದರೆ ನಮಗೆ ಇಷ್ಟು ವರ್ಷಗಳು, ಆದರೆ ಯೂನಿವರ್ಸ್ಗೆ ಇದನ್ನು 1 ಡೇ ಅಂತ ಕನ್ಸಿಡರ್ ಮಾಡ್ತಾರೆ. ಇದೇ ಎಕ್ಸಿಸ್ಟೆನ್ಸ್ ಆಫ್ ಯೂನಿವರ್ಸ್ ಅಂತ ಹೇಳಬಹುದು. ಅಂದರೆ ಈ ಸೃಷ್ಟಿಯ ಇರುವಿಕೆಯ ಕಾಲ ಇದು, ಇಷ್ಟು ಕಾಲದವರೆಗೂ ಈ ಸೃಷ್ಟಿ ಇರುತ್ತೆ. ಇದು ನಾವು ಅಸ್ಟ್ರಾನಮಿಯಲ್ಲಿ ಲೆಕ್ಕ ಹಾಕಿದಾಗ 1 ಡೇ ಅಷ್ಟೇ. ಇದೇ ರೀತಿ 1 ನೈಟ್, ಇದೇ ರೀತಿ ಒಂದು ರಾತ್ರಿ, ಅದು ಕೂಡ ಸೇಮ್ ಕಾಲಾವಧಿನೇ ಒಂದು ರಾತ್ರಿ. ಅದನ್ನು ಲಯ ಅಂತ ಹೇಳ್ತೀವಿ. ಪ್ರಳಯ ಅಂದರೆ ಸೃಷ್ಟಿ ಅದರ ಎಕ್ಸಿಸ್ಟೆನ್ಸಿಂದ, ಸಿಸ್ಟಮಿಂದ ಹೊರಟೋಗುತ್ತಲ್ಲ, ಲಯ ಆಗುತ್ತೆ. ಸೃಷ್ಟಿ ಲಯ ಆದಾಗ ಅದು ಪ್ರಳಯ ಅಂತ ಅನ್ಸ್ಕೊಳ್ತೀವಿ. ಅದನ್ನು ನೈಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಷ್ಟೊತ್ತು ಹೇಳಿದ್ನಲ್ಲ, ಈ ದೊಡ್ಡ ಸಂಖ್ಯೆ, ಅಷ್ಟು ವರ್ಷಗಳು ನಮ್ಮ ಲೆಕ್ಕದಲ್ಲಿ ಸೃಷ್ಟಿ ಇರುತ್ತೆ. ಆದರೆ ಬ್ರಹ್ಮಾಂಡದಲ್ಲಿ ಅಸ್ಟ್ರಾನಮಿ ಪ್ರಕಾರ, ಜ್ಯೋತಿಷ್ಯದಲ್ಲಿ 1 ದಿನ ಅಂತ ಇದನ್ನು ಕನ್ಸಿಡರ್ ಮಾಡ್ತಾರೆ. ಅಂದರೆ ಇದು ಎಕ್ಸಿಸ್ಟೆನ್ಸ್ ಆಫ್ ದ ಯೂನಿವರ್ಸ್ ಅಂತ ಹೇಳಬಹುದು. ಯೂನಿವರ್ಸ್ ದ ಎಕ್ಸಿಸ್ಟೆನ್ಸ್ದ 1 ಡೇ ಇದು ಫುಲ್ ಎಲ್ಲ ಸೇರಿ. ಇದೇ ಸೇಮ್ ಸೇರಿ 42940800000000. ಇಷ್ಟು ದೊಡ್ಡ ಸಂಖ್ಯೆ ಯೂನಿವರ್ಸ್ದ ಒಂದು ಹಗಲು, ಅಂದರೆ ಯೂನಿವರ್ಸ್ದ ಎಕ್ಸಿಸ್ಟೆನ್ಸ್ನ ಒಂದು ಹಗಲು ಅಂತ ಹೇಳ್ತೀವಿ. ಇದೇ ರೀತಿ ಇಷ್ಟೇ ಸಂಖ್ಯೆ ಒಂದು ರಾತ್ರಿ ಇರುತ್ತೆ. ಅಂದರೆ ಇದು ಪೂರ್ತಿ ನಮಗೆ ಇಷ್ಟು ವರ್ಷಗಳೇನಾಗುತ್ತೋ, ಇಷ್ಟು ಯುಗಗಳು, ಇಷ್ಟು ಮನ್ವಂತರಗಳು ಸೇರಿ ಇಷ್ಟು ವರ್ಷವರೆಗೂ ಸೃಷ್ಟಿ ಇರುತ್ತೆ ಅಂತ ನಾವೇನು ಅಂದ್ಕೊಳ್ತೀವೋ, ಮತ್ತು ಸೃಷ್ಟಿ ಲಯ ಆಗೋದಕ್ಕೆ, ಸೃಷ್ಟಿ ಇರುವಿಕೆಯನ್ನು ಹಗಲು ಅಂತಾರೆ. ಅದು ಅಸ್ಟ್ರಾನಮಿ ಲೆಕ್ಕದಲ್ಲಿ ಜಸ್ಟ್ ಒಂದು ಹಗಲು ಅಷ್ಟೇ. ಹಾಗೆ ಇದೇ ರೀತಿ ಒಂದು ರಾತ್ರಿ ಇರುತ್ತೆ. ಒಂದು ರಾತ್ರಿ ಅಂದ್ರೇನು, ಲಯ ಆಗೋದು, ಸೃಷ್ಟಿ ಪ್ರಳಯ ಆಗುತ್ತೆ. ಪ್ರಳಯ ಅಂದರೆ ಸಿಸ್ಟಮಿಂದ ಹೋಗ್ಬಿಡುತ್ತೆ, ಸಿಸ್ಟಮಿಂದ ನಾಶ ಆಗುತ್ತೆ, ಕೊಲ್ಯಾಪ್ಸ್ ಆಗುತ್ತೆ. ಇವೇನು ಸೃಷ್ಟಿಯೆಲ್ಲ ಮಾಡಿ ಕೊಟ್ಟಿದ್ದಾನೆ ಭಗವಂತ, ಅದು ಕೊಲ್ಯಾಪ್ಸ್ ಆಗುತ್ತೆ. ಅದು ಒಂದು ರಾತ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ಕೂಡ ಇಷ್ಟು ಕಾಲಗಳವರೆಗೂ ಅದು ಕೂಡ ಒಂದು ರಾತ್ರಿ ಅಂತ ಅವ್ರು ಕನ್ಸಿಡರ್ ಮಾಡ್ತಾರೆ. ನಮಗೆ ಅದು ಇಷ್ಟು ದೊಡ್ಡ ಕಾಲಾವಧಿ. ಇದು ಯುಗಗಳು. ಅಂದರೆ ಇನ್ನೊಂದು ಸಾರಿ ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಹೇಳ್ತಿದ್ದೀನಿ, ಒಂದು ಯುಗ 4,32,000 ವರ್ಷಗಳು. ಇದೇ ಥರ 4,32,000 ಇಂಟು 10 ಅಂದರೆ 43,20,000 ವರ್ಷಗಳ ಒಂದು ಚತುರ್ಯುಗ. ಈ ಥರ 71 ಚತುರ್ಯುಗಗಳು ಸೇರಿ ಒಂದು ಮನ್ವಂತರ. ಆ ಥರ 14 ಮನ್ವಂತರಗಳು ಇದೆ. ಇಷ್ಟೆಲ್ಲ ಸೇರಿ ಒಂದು ಸೃಷ್ಟಿ ಇರುತ್ತೆ, ಎಕ್ಸಿಸ್ಟೆನ್ಸಲ್ಲಿರುತ್ತೆ. ಆಮೇಲೆ ಅದು ಪ್ರಳಯ ಆಗುತ್ತೆ, ಕೊಲ್ಯಾಪ್ಸ್ ಆಗುತ್ತೆ, ಸೃಷ್ಟಿ ವ್ಯವಸ್ಥೆಯಿಂದ ಹೊರಟು ಹೋಗುತ್ತೆ. ಮತ್ತೇನಾಗುತ್ತೆ ಅಂದರೆ, ಮತ್ತೆ ಯಥಾಪೂರ್ವಮಕಲ್ಪಯತ್ ಅಂತ ಹೇಳ್ತಾರೆ. ಅಂದರೆ ಮತ್ತೆ ಹೇಗೆ ಸೃಷ್ಟಿ ಇತ್ತೋ, ಮುಂಚೆ ಹೇಗಿತ್ತೋ ಅದೇ ರೀತಿ ಸೃಷ್ಟಿಯಾಗತ್ತೆ ಅಂತ ಋಗ್ವೇದದ ಒಂದು ಮಂತ್ರದಲ್ಲಿ ಹೇಳ್ತಾರೆ. ಸೂರ್ಯ ಚಂದ್ರಮಸೌ ಧಾತ ಯಥಾಪೂರ್ವಮಕಲ್ಪಯತ್ ಅಂತ ಒಂದು ಮಂತ್ರ ಬರುತ್ತೆ. ಇದೇ ಥರ ಮತ್ತೆ ಸೃಷ್ಟಿ ಆಗುತ್ತೆ. ಅದೇ ಸೃಷ್ಟಿ ಜೊತೆ ಮತ್ತೆ ಇದೇ ವೇದಗಳು ಮಾರ್ಗದರ್ಶನವಾಗಿ ನಮ್ಮೆಲ್ಲರಿಗೂ ಕೊಡಲ್ಪಡುತ್ತೆ ಅಂತ. ಇದೇನು ಇಷ್ಟೊಂದು ಪೀರಿಯಡ್ ಹೇಳಿದ್ನಲ್ಲ, 71 ಇಂಟು 14 ಮನ್ವಂತರಗಳು, ಅದರ ಮಧ್ಯಂತರ ಟ್ರಾನ್ಸಿಷನ್ ಪೀರಿಯಡು ಎಲ್ಲ ಸೇರಿ ಇಂಟು 1000 ಏನಾಯ್ತಲ್ಲ,
ಆ ಒಂದು ಕಾಲ, ದೊಡ್ಡ ಮಟ್ಟದ ಏನು ಕಾಲಾವಧಿ ಇದೆಯಲ್ಲ, ಅದನ್ನು ಮೀರಿದ ಕಾಲಕ್ಕೆ ನಾವು ಮೋಕ್ಷದ ಸಮಯ ಅಂತ ಹೇಳ್ತೀವಿ. ಅಷ್ಟೆಲ್ಲದರಲ್ಲೂ ನಾವು ಬಂದು ಹುಟ್ಟು ಸಾವಿನ ಚಕ್ರದಲ್ಲಿ ಅವೆಲ್ಲವನ್ನು ಗೆದ್ದುಕೊಂಡು ಹೋದ ಮೇಲೆ ನಮಗೆ ಸಿಗೋ ಮೋಕ್ಷದ ಕಾಲನ ಪರಾಂತ ಕಾಲ ಅಂತ ಹೇಳ್ತಾರೆ. ಇದೆಲ್ಲವನ್ನು ದಾಟಿದ ಆ ಪರಾಂತ ಕಾಲ ಅಂತೇನು ಹೇಳ್ತೀವೋ ಅದು ಮೋಕ್ಷದ ಕಾಲ. ಇದು ಇವತ್ತು ನಾವು ಸೃಷ್ಟಿಯ ಬಗ್ಗೆ ಸ್ವಲ್ಪ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಇನ್ನೂ ತಿಳ್ಕೊಳ್ಳೋದು ತುಂಬ ಬಾಕಿ ಇದೆ. ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ವಿಷಯಗಳನ್ನೂ ತಿಳ್ಕೊಳ್ತಾ ಹೋಗೋಣ. ಈ ಕೊನೆಗೆ ಏನು ಸಂಖ್ಯೆ ಬಂತಲ್ಲ, ದೊಡ್ಡ ಕ್ಯಾಲ್ಕುಲೇಷನ್ ಕಾಲಾವಧಿ, ಅದರಲ್ಲಿ ಏನಾದರೂ ತಪ್ಪಾಗಿದ್ದರೆ ನೀವು ಕೂಡ ಒಂದ್ಸತಿ ಮನೆಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಾನು ಮ್ಯಾನ್ಯುಯಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿರೋದು, ಯಾವುದೇ ಕ್ಯಾಲ್ಕುಲೇಟರ್ ಬಳಸ್ದೇನೆ. ಏನಾದರೂ ತಪ್ಪಾಗಿದ್ದರೆ ನೀವು ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಒಂದು ಯುಗಕ್ಕೆ 4,32,000 ವರ್ಷಗಳು, ಇದು 100% ರೈಟ್. ನಾನು ಇದನ್ನೆಲ್ಲ ಹೇಳ್ತೀನಿ. ಈ ಕ್ಯಾಲ್ಕುಲೇಷನ್ ಟೋಟಲ್ ಮಾತ್ರ ತಪ್ಪಾಗಿರೋ ಸಾಧ್ಯತೆಗಳು ಇರಬಹುದು, ಗೊತ್ತಿಲ್ಲ. ಒಂದು ಯುಗ ಅಷ್ಟು. ದ್ವಾಪರ ಯುಗ ಅಂದರೆ ಆ 4,32,000 ಇಂಟು 2. ತ್ರೇತಾಯುಗ ಅಂದರೆ 4,32,000 ಇಂಟು 3. ಮತ್ತು ಕೃತಯುಗ ಸತ್ಯಯುಗ ಅಂತಂದರೆ 4,32,000 ಇಂಟು 4. ಆ 1 ಇಂಟು 2 ಇಂಟು 3 ಇಂಟು 4 ಏನಿದೆ ಅದೆಲ್ಲನೂ ಪ್ಲಸ್ ಮಾಡಿದ್ರೆ 10 ಆಯಿತು. ಸೊ ಟೋಟಲ್ ಚತುರ್ಯುಗ ಅಂತಂದರೆ ಇಂಟು 10 ಬರುತ್ತೆ. ಆವಾಗ 43,20,000 ಬರುತ್ತೆ. ಒಂದು ಚತುರ್ಯುಗ 43,20,000. ಇದು ಕರೆಕ್ಟ್ ಕ್ಯಾಲ್ಕುಲೇಷನ್ ಇಲ್ಲಿವರೆಗೂ. 43,20,000 ಇಂಟು 71 ಆಗುತ್ತಲ್ಲ, ಅದು ಒಂದು ಮನ್ವಂತರ. ಆಮೇಲೆ ಆ 71 ಇಂಟು 14 ಅದು ಎಷ್ಟು ಸಂಖ್ಯೆ ಬರುತ್ತೆ, ಅಷ್ಟು ಇಂಟು 14 ಮಾಡಿದಾಗ ಏನು ಸಂಖ್ಯೆ ಬರುತ್ತೆ ಅದೇ ಈ ದೊಡ್ಡ ಸಂಖ್ಯೆ. ನೀವು ಒಂದು ಸತಿ ಕ್ಯಾಲ್ಕುಲೇಟ್ ಮಾಡಿ ಇದನ್ನು ಒಂದು ಸತಿ ಕ್ರಾಸ್ ಚೆಕ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಏನಾದರೂ ತಪ್ಪಿದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ. ಮುಂದಿನ ಭಾಗದಲ್ಲಿ ಮತ್ತೊಂದಷ್ಟು ವೇದಗಳ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.